ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಏನಾದರೂ ವಿಶೇಷ ಇದೆ ಅಂತ ಅಂದರೆ ದಯವಿಟ್ಟು ನನಗೆ ತಿಳಿಸಿ. ನಿಮಗೆ ನಿಮ್ಮ ಕೈಯನ್ನು ನೋಡಬೇಕು, ನಿಮ್ಮ ಒಂದು ಭವಿಷ್ಯನ ತಿಳ್ಕೊಬೇಕು ಅಂದರೆ ನನಗೆ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಅಥವಾ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಕಮೆಂಟ್ ಮಾಡಿರೋ ಸಹ ನಾನು ನಿಮಗೆ ಕಾಲ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ ಅಂತ ತಿಳಿಸ್ತಾ ಬನ್ನಿ ಫ್ರೆಂಡ್ಸ್, ಈ ಒಂದು ಕೈ ಬಗ್ಗೆ ವಿಶದವಾಗಿ ತುಂಬ ಡೀಟೇಲಾಗಿ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್, ಈ ಒಂದು ಕೈಯಲ್ಲಿ ಏನೇನು ವಿಶೇಷ ಇದೆ ಅಂತ ತಿಳ್ಕೊಳ್ಳೋದಾದರೆ ನೋಡಿ, ಈ ಬೆರಳು ಮತ್ತು ಹಸ್ತದ ಒಂದು ಇದನ್ನು ತಗೊಂಡಾಗ ಹಸ್ತ ಒಂದು ಸ್ವಲ್ಪ ರೆಕ್ಟ್ಯಾಂಗ್ಯುಲರ್ ಶೇಪ್ ಇದೆ. ಸೊ ಈ ಥರ ಇರುವಂಥವ್ರು ವ್ಯಕ್ತಿ ಮಾನಸಿಕ ಕೆಲಸಗಳನ್ನು ತುಂಬ ಜಾಸ್ತಿ ಮಾಡ್ತಾರೆ ಅಂತ, ಫಿಸಿಕಲ್ ವರ್ಕ್ಗಿಂತ ಮಾನಸಿಕವಾದ ಕೆಲಸಗಳನ್ನು ತುಂಬ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಕೈಯಲ್ಲಿ ನೋಡಿ, ಇದು ಒಂದು ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಗುರು ಬೆರಳು ಸ್ವಲ್ಪ ಶಾರ್ಟ್ ಇದೆ, ಸೂರ್ಯ ಬೆರಳು ಎತ್ತರ ಇದೆ. ಹಾಗಾಗಿ ಇವರು ಅಡ್ವೆಂಚರಸ್ ನೇಚರ್ ಇರ್ತಾರೆ. ಮತ್ತು ಯಾರಾದರೂ ಒಬ್ಬರಿಗೆ ತುಂಬ ಒಂದು ಆತ್ಮೀಯರಿಗೆ ಅಥವಾ ತುಂಬ ಶಾಂತಿಯಿಂದ, ಬಹಳ ಒಂದು ಆತ್ಮೀಯತೆಯಿಂದ ಕಾಣ್ತಾರೆ. ಅಂದರೆ ಇವ್ರಿಗೆ ಗರ್ವ ಇರೋದಿಲ್ಲ, ನಾನೇ ಬೆಸ್ಟ್ ಅನ್ನೋದು ಇರೋದಿಲ್ಲ. ಮತ್ತು ಇದು ನೋಡಿ, ಒಂದು ಕಿರುಬೆರಳು ಇಲ್ಲಿವರೆಗೂ ರೇಂಜ್ ಇರೋದ್ರಿಂದ ಇವರು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಬೆರಳುಗಳು ತುಂಬ ಸಪಾಟಾಗಿ ಚೆನ್ನಾಗಿರೋದ್ರಿಂದ ಇವರು ಒಂದು ಆದರ್ಶ ವ್ಯಕ್ತಿತ್ವ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಕಿರು ಬೆರಳು ಬಂದು ಒಂದು ಹೆಬ್ಬೆರಳು ನೋಡಿ, ಸಾಕಷ್ಟು ಎತ್ತರಕ್ಕಿದೆ. ಮತ್ತು ಪರ್ವತಗಳನ್ನು ನೋಡಿದಾಗ ನೋಡಿ, ಇಲ್ಲಿ ಪರ್ವತದಲ್ಲಿ ನಮಗೆ ಕ್ರಾಸ್ ಮಾರ್ಕ್ ತುಂಬ ಡೀಟೇಲಾಗಿ ಕಾಣುತ್ತೆ. ಈ ಥರ ಕ್ರಾಸ್ ಇದ್ದಾಗ ವ್ಯಕ್ತಿ ಭಾಳಷ್ಟು ಉತ್ತಮವಾದಂಥ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಗುರು ತುಂಬ ಚೆನ್ನಾಗಿದ್ದಾರೆ ಜಾತಕದಲ್ಲಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಭಾಗ್ಯರೇಖೆ ಸರಿಸುಮಾರು ಒಂದು 35ರಿಂದ ಶುರುವಾಗಿ ಸಲೀಸಾಗಿ ಹೋಗ್ತಾಯಿದೆ. 35ರವರೆಗೆ ಇವ್ರಿಗೆ ಭಾಗ್ಯ ಸ್ವಲ್ಪ ಫ್ಲಕ್ಚುಯೇಷನ್ ಇರುತ್ತೆ. ನೋಡಿ, ಇಲ್ಲಿಂದನೂ ಸಹ ಆಲ್ಮೋಸ್ಟ್ ಇಲ್ಲಿಂದನೂ ಸಹ ಒಂದು ಭಾಗ್ಯರೇಖೆ ಹೋಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಸರಿಸುಮಾರು ಇವರ ಮದುವೆಯ ನಂತರ ಭಾಳ ಉತ್ತಮವಾದಂಥ ಇದು ಇಲ್ಲಿಗೆ ಜಾಯ್ನ್ ಆಗಿದೆ, ಮತ್ತು ಇಲ್ಲಿಂದ ಇಲ್ಲಿಗೊಂದು ಜಾಯ್ನ್ ಆಗಿದೆ. ಹಾಗಾಗಿ ಮ್ಯಾರಿಡ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಕಿರುಬೆರಳು ಸ್ವಲ್ಪ ತಗ್ಗಾಗಿದ್ದು ಇಲ್ಲಿ ಸ್ವಲ್ಪ ಒಂದು ಟ್ರಯಾಂಗಲ್ ಥರ ಕಾಣ್ತಾಯಿದೆ. ತುಂಬ ಬುದ್ಧಿವಂತರಿದ್ದಾರೆ ಅಂತ ಹೇಳ್ಬೋದು. ಹಾಗೂ ಈ ಒಂದು ಕೀರ್ತಿರೇಖೆ ತುಂಬ ಚೆನ್ನಾಗಿದೆ, ಯಾವುದೇ ದೋಷಕರವಾಗಿ ಇಲ್ಲ ಅಂತ ಹೇಳ್ಬೋದು. ನೋಡಿ, ಇಲ್ಲೊಂದು ಕೀರ್ತಿರೇಖೆ, ಹೀಗೆ ಕೀರ್ತಿರೇಖೆಗಳು ತುಂಬ ಚೆನ್ನಾಗಿರೋದ್ರಿಂದ ಬಹಳ ಉತ್ತಮವಾದಂಥ ಒಂದು ಕೀರ್ತಿಯನ್ನು ಇವರು ಪಡೆಯುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡಿ, ಯಾರಿಗೆ ಈ ಹಾರ್ಟ್ ಲೈನಲ್ಲಿ ಹೀಗೆ ಬಹಳಷ್ಟು ಒಂದು ಪುಚ್ಚಗಳು ಬಂದಿರ್ತವೆ, ಇವ್ರಿಗೆ ಏನಾಗುತ್ತೆ ಅಂದರೆ ಹಾರ್ಟಿನ ವಿಚಾರದಲ್ಲಿ, ಅಂದರೆ ಮನಸ್ಸಿನ ಒಂದು ಆತ್ಮೀಯತೆಯ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರ್ತವೆ. ಬಹಳಷ್ಟು ಕಷ್ಟಪಡ್ತಾರೆ ಜನರ ಸಂಬಂಧಗಳನ್ನು ನಿಭಾಯಿಸೋದಕ್ಕೆ ಅಂತ ಹೇಳ್ಬೋದು. ಬಂದು ಈ ಒಂದು ಭಾಗದಲ್ಲಿ ಮಂಗಳ ಪರ್ವತ ಅಂತಾರೆ. ಮಂಗಳ ಪರ್ವತ ಸ್ವಲ್ಪ ತಗ್ಗಿರೋದ್ರಿಂದ ಅಷ್ಟು ಧೈರ್ಯ ಸ್ವಲ್ಪ ಕಡಿಮೆ ಇದೆ. ಸೊ ಶುಕ್ರ ಚೆನ್ನಾಗಿದೆ, ಬಟ್ ಅಡ್ಡರೇಖೆಗಳು ಜಾಸ್ತಿ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಸಂಸಾರದಲ್ಲಿ ತಾಪತ್ರಯಗಳಿರೋದನ್ನು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಹೆಡ್ಲೈನನ್ನು ನೋಡಿದಾಗ, ಹೆಡ್ಲೈನ್ ನೋಡಿ, ತುಂಬ ಸೂಕ್ಷ್ಮವಾಗಿ ಸರಾಗವಾಗಿ ಇರೋದನ್ನು ಕಾಣ್ತಾ ಇದ್ದೀವಿ. ಈ ಥರ ಇದ್ದಾಗ ವ್ಯಕ್ತಿ ಬಹಳ ಉತ್ತಮವಾದಂಥ ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಬುಧರೇಖೆ ನೋಡಿ, ಬುಧರೇಖೆ ಇಲ್ಲಿಂದ ಸ್ಟ್ರೈಟಾಗಿ ಹೀಗೆ ಬುಧ ಪರ್ವತದ ಕಡೆ ಹೋಗ್ತಾ ಇರೋದ್ರಿಂದ ಇವರು ಅತ್ಯದ್ಭುತವಾದಂಥ ಒಂದು ವ್ಯಾಪಾರಿ ಕೌಶಲ್ಯವನ್ನು ಹೊಂದಿರ್ತಾರೆ. ಅದು ಶುಕ್ರ ಪರ್ವತದಿಂದ ಶುರುವಾಗಿ ಹೋಗ್ತಾ ಇರೋದ್ರಿಂದ ಜೀವನದಲ್ಲಿ ಇವರ ಒಂದು ಫ್ಯಾಮಿಲಿ ಅಂದರೆ ಒಂದು ಕುಟುಂಬ ಬಹಳಷ್ಟು ಸಹಾಯ ಮಾಡುತ್ತೆ ಅವ್ರಿಗೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಜೀವನ ರೇಖೆ ಈ ಸ್ಪ್ಲಿಟ್ಟಾಗಿ ಚಂದ್ರ ಪರ್ವತದ ಕಡೆ ಬಂದಿರೋದ್ರಿಂದ ಬಹಳಷ್ಟು ದೂರದ ಪ್ರದೇಶದಲ್ಲಿ ವಾಸ ಮಾಡೋದು ಸಾಧ್ಯತೆ ಇರುತ್ತೆ, ಅಥವಾ ತುಂಬ ಒಂದು ತಮ್ಮ ಊರಿಂದ ಬಹಳಷ್ಟು ದೂರದ ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಈ ಒಂದು ಫಸ್ಟ್ ಲೈನು ಆರೋಗ್ಯ ಸೂಚಿಸುತ್ತೆ, 2ನೇ ಲೈನು ಐಶ್ವರ್ಯವನ್ನು ಸೂಚಿಸುತ್ತೆ, 3ನೇ ಲೈನ್ ಆನಂದ ಸೂಚಿಸುತ್ತೆ. ಸೊ ಸಂತೋಷ, ಆನಂದ ಜೀವನದ ಮುಖ್ಯ ಗುರಿಯಾಗಿರುತ್ತೆ. ಇದು ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆ, ಎಲ್ಲ ಇದೆ, ಬಟ್ ಸ್ವಲ್ಪ ಆನಂದ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ಬೋದು.
ಸೊ ನೋಡಿ ಇಲ್ಲಿ ಒಂದು ಈ ಥರ ಇಲ್ಲಿ ಒಂದು ಟ್ರಯಾಂಗಲ್, ಒಂದು ರೆಕ್ಟ್ಯಾಂಗಲ್ ಕಾಣ್ತಾ ಇದೆ. ಇದು ಸಹ ಉತ್ತಮವಾದಂಥ ಬೆಳವಣಿಗೆ ಅಂತ ಹೇಳ್ಬೋದು. ಇವರು ಬಹಳಷ್ಟು ಉತ್ತಮವಾದಂಥ ವ್ಯಕ್ತಿತ್ವ, ಬಹಳ ಚೆನ್ನಾಗಿ ಅದ್ಭುತವಾದಂಥ ಒಂದು ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.